ಮಳೆ ಬಿದ್ದಾಗ ಅದರ ಸುವಾಸನೆಯನ್ನು ನೀವು ಗಮನಿಸಿದ್ದೀರಾ? ಈ ಸುವಾಸನೆಯು ಹೇಗೆ ಬರುತ್ತದೆ ಎಂದು ನಿಮಗೆ ಗೊತ್ತೇ? ಅದರ ಬಗ್ಗೆ ತಿಳಿಯೋಣ. ಮಳೆ ಸುವಾಸನೆಗೆ ಮುಖ್ಯ ಕಾರಣವೆಂದರೆ ಜಿಯೋಸ್ಮನ್ ಎಂಬ ರಾಸಾಯನಿಕವಾಗಿದೆ. ಇದನ್ನು ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು ಉತ್ಪಾದಿಸುತ್ತವೆ. ನಂತರ ಮಳೆ ಬಂದಾಗ ಈ ಸುವಾಸನೆಯು ಗಾಳಿಯಲ್ಲಿ ಹರಡುತ್ತದೆ. ಮಳೆ ಹನಿಗಳು ನೆಲದ ಮೇಲೆ ಬೀಳುವಾಗ ಅವು ಗಾಳಿಯ ಗುಳ್ಳೆಗಳನ್ನು ರಚಿಸುತ್ತವೆ. ಈ ಗುಳ್ಳೆಗಳು ಒಡೆಯುವಾಗ ಜಿಯೋಸ್ಮನ್ ಮತ್ತು ಇತರ ಸುವಾಸನೆಯ ಅಣುಗಳನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುತ್ತವೆ. ಸಸ್ಯಗಳು ಕೂಡ ಮಳೆಯ ಸುವಾಸನೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತವೆ. ಅವು ಒಣಗಿದ ಸಮಯದಲ್ಲಿ ತೈಲಗಳನ್ನು ಸಂಗ್ರಹಿಸುತ್ತವೆ. ನಂತರ ಮಳೆ ಬಂದಾಗ ಈ ತೈಲಗಳು ಬಿಡುಗಡೆಯಾಗಿ ಮಳೆಯ ಸುವಾಸನೆಗೆ ಸೇರಿಕೊಳ್ಳುತ್ತವೆ. ಮಳೆಗಾಲದಲ್ಲಿ ಮಿಂಚು ಓಜೋನ್ ಅನ್ನು ಉತ್ಪಾದಿಸುತ್ತದೆ. ಈ ಓಜೋನ್ ಗಾಳಿಯೊಂದಿಗೆ ಭೂಮಿಗೆ ಬರುವುದರಿಂದ ಮಳೆಯ ಸುವಾಸನೆಗೆ ಕಾರಣವಾಗುತ್ತದೆ. ಹೀಗೆ ಈ ಎಲ್ಲಾ ಪ್ರಕ್ರಿಯೆಗಳ ಮೂಲಕ ಮಳೆ ಸುವಾಸನೆಯನ್ನು ಬೀರುತ್ತವೆ ಹಾಗೂ ನೈಸರ್ಗಿಕವಾಗಿ ಪ್ರಕೃತಿಯನ್ನು ತಂಪಾಗಿರುತ್ತವೆ. ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ.